ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿನಾಯಕ್ ಅನ್ಸ್ಕ್ರಿಪ್ಟೆಡ್. ಇವತ್ತು ನಾವು ಒಂದು ಕಾಮಣ್ಣ ನೋಡೋಕೆ ಹೊಂಟೇವಿ. ನಮಗೆ 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಂಬಲ್ಲಿ ಅಂತೇಳಿ ಕರ್ಕೊಂಡು ಹೋದ. ನಾವು ಹೊಂಟಿದ್ದು ಹುಬ್ಳಿಂತ್ರ ನವಲ್ಗುಂದಕ್ಕೆ. ಅದಕ್ಕೆ ಗಾಡಿ ತೊಗೊಂಡು ಹೊಂಟು. ಸ್ಟಾರ್ಟಿಂಗೆ 2.5 20 ಸ್ಪೀಡ 30 ಸ್ಪೀಡ್ನ ಹೊಂಟ. ತಲೆಗೆ ಏನು ಬಂತು ಏನು ಸ್ಟಾರ್ಟ್ ಮಾಡಿನ 50 60 ಹೊಂಟು. ನಾನು ಕಿತ್ತಾಂಡಿ ಹತ್ತಿಬಿಟ್ಟೈತಿ. ಅವ್ನು ಮುಂದೆ ಹೋಗಿ ಹೇಳಿದೆ, ಎಲ್ಲರ ಚಹಾ ಕುಡ್ದು ಹೋಗೋ ನಡೀಲಿ ಅಂಥೇಳಿ. ಯಾಕಂದ್ರೆ ನಾನಂತೂ ಚಾ ಲವರ್. ಅಲ್ಲಿ ಹೋಗಿ ಒಂದು ಹೋಟೆಲ್ ಸಿಕ್ತೆ. ಅಲ್ಲಿ ತಂಡ ಬಿಸಿ ಬಿಸಿ ಚಹಾ ಕುಡಿದೆ ಮುಂದೆ ಹೋಗೋಣಂತೆ ಪ್ಲ್ಯಾನ್ ಮಾಡಿದ್ವಿ. ಫುಲ್ ಚಹಾ ಕುಡಿದು 6 ರೂಪಾಯಿಗೆ ಒಂದು ಚಹಾ ಕುಡಿದೆ ಹೊಂದ್ವಿ. ಅಷ್ಟೊತ್ತಿಗೆ ಧಾರವಾಡ ಟೋಲ್ ಬಂತು. ಅಂದರೆ ಇಲ್ಲಿಗೆ ಧಾರವಾಡ ತಾಲೂಕು ಮುಗೀತೆ, ನವಲ್ಗುಂದ ತಾಲೂಕು ಸ್ಟಾರ್ಟ್ ಆಯ್ತು. ಇವಂಗೆ ಏನಾಯ್ತು ಏನೋ ಫುಲ್ ಸ್ಪೀಡಾಗಿ ಹೊಂಟ. 60 70 80 ಹೊಡೆದ. ದಡಕ್ಲೆ ಅನ್ನಲಿಲ್ಲ, ಏನೂ ಇಲ್ಲ, ಫುಲ್ ಸ್ಪೀಡ್. ನಾನಂತೂ ಹಿಂದೆ ಚಸ್ಮಾ ಹಾಕ್ಕೊಂಡು ಸುಮ್ಮನೆ ಕುಂತ್ಬಿಟ್ಟೆ. ಯಾಕಂದ್ರೆ ಗಾಡಿ ಅವ್ನು ಗೊತ್ತೈತೆ ಹೆಂಗೆ ಹೊಡಿಬೇಕಂತೇಳಿ ಹೊಡೆದ. ನವಲ್ಗುಂದ ಸರ್ಕಲ್ ಬಂತು. ಅಲ್ಲೇ ಪೊಲೀಸರು ನಿಂತಾರೆ. ನಮಗರ ಹೆದರಿಕೆಯಾಗಿ ಗಪ್ನ ರೋಡ್ ಚೇಂಜ್ ಮಾಡಿದ್ವಿ. ಅವ್ರು ಪೊಲೀಸರು ನಮ್ಮನ್ನು ನೋಡಿ ಕರೆದ್ರು, ತಮ್ಮ ಇಲ್ಲ ಅಂತೇಳಿ. ನಾವು ಏನೂ ಇರಲಿ ಅಂತ ಹೋದ್ವಿ. ಅವ್ರು ಕೇಳಿದ್ರು, ಕಾಮನ್ ಹಾಕೊಂಡ್ರ ಅಂತೇಳಿ. 3 ಅಂತಂದ್ವಿ. ಹಿಂಗೆ ಹೋಗ್ರಿ, ಟ್ರಾಫಿಕ್ ಕಡಿಮೆ ಐತೆ ಅಂತ ಹೇಳಿದ್ರು. ಅದಕ್ಕಂತೇಳಿ ಅವ್ರು ಹೇಳ್ದಂಗೆ ಆಗಲಿ ಅಂತೇಳಿ ಅವ್ರು ಹೇಳಿದ ರೂಟಿಗೆ ಹೊರಟ್ವಿ. ಅಲ್ಲಿ ಮುಂದೆ ಹೋದಂಗೆ ಅವ್ನು ನೆನಪಾತು. ಯಾಕಂದರೆ ಹಿಂದಿನ ಸಲ ಹೋಗಿದ್ವಿ ನಾವು. ಇಲ್ಲೊಂದು ಸಂಧಿ ಐತಿ, ಅಲ್ಲಿ ಹೋದ್ರೆ ಲಗ ಸಿಗ್ತೈತೆ ಅಂತೇಳಿ. ಅದಕ್ಕೆ ಆ ಸಂಧ್ಯಾಗ ಕಪ್ಪನ ಹೊಡೆದು ನಾವು. ಯಾಕಂದ್ರೆ ಭಾಳ ಅಡ್ಡಾಡೋಡ ಐತಿ. ಆ ಸಂಧ್ಯಾಗ ಹಿಡಿದು ಸೀದಾ ಹೋದ್ವಿ. ಇನ್ನೇನು ನವಲ್ಗುಂದ ಕಾಮಣ್ಣ ಬಂದ ಬಿಟ್ಟ. ಫುಲ್ ಗದ್ಲಿತ್ತು. ಟೈಮು 1:30 ಆಗೈತಿ. ಇದು ರಾತ್ರಿ 1:30 2 ಗಂಟೆ ಆಗೈತಿ. ಆ ಕತ್ಲಾಗೈತಿ. ಅಷ್ಟು ಜನ ಆಯಿತು. ನಾವು ಅವ್ನಿಗೆ ಹೇಳಿದೆ, ಇಲ್ಲೇ ಎಲ್ಲರ ಪಾರ್ಕಿಂಗ್ ಮಾಡಲೇ ನಡ್ಕೊತ ಹೋಗೋನು ಅಂತೇಳಿ. ಅವನು ಇಲ್ಲ, ಮುಂದೆ ಪಾರ್ಕಿಂಗ್ ಮಾಡ್ತಾನೆ ಅಂತೇಳಿ ಸುಮ್ಮನೆ ಕರ್ಕೊಂಡು ಹೋದ. ನಾನು ಸುಮ್ಮನೆ ಕುಂತೆ. ಯಾಕಂದ್ರೆ ಗೆಳೆಯರ ಗಾಡಿ ಹಿಂದೆ ಕುಂದಿರ್ಬೇಕಂದ್ರೆ 2 ಗುಂಡಿಗೆ ಬೇಕು. ಯಾಕಂದ್ರೆ ನಾವು ಮೊದಲು ಉತ್ತರ ಕರ್ನಾಟಕ ಸೈಡ್ದಾರೆ, ಹೆಂಗೆ ಹೊಡಿತಾರೆ ಗಾಡಿ ಗೊತ್ತೈತಿ. ನಾವು ಅಂತೂ ಇತ್ತು ಕರ್ಕೊಂಬಂದ. ಇದು 3ನೇ ಸಲ ನಾವು ನವಲ್ಗುಂದ ಕಾಮಣ್ಣ ನೋಡೋಕೆ ಬಂದಿತ್ತು. ವರ್ಷ ಬರ್ತೇವೆ. ಯಾಕಂದ್ರೆ ವರ್ಷಕ್ಕೊಮ್ಮೆ ಇಲ್ಲಿ ಕುಂದಿರೋದು ಕಾಮಣ್ಣ. ಅದಕ್ಕೆ ಎಷ್ಟು ಗದ್ಲಿ ಇರ್ತೈತಿ. ಟೈಮು 1:30 ಆಗೈತಿ. ಅವ್ನಿಗೆ ಹೇಳೀನಿ, ಇಲ್ಲೆಲ್ಲರ ಸೈಡ್ ಹಾಕ್ಲಿ, ಮುಂದೆ ನಡ್ಕೊಂಡು ತಗೋಣ, ಆರಾಮ ಕಾಲು ಫ್ರೀ ಆಕಾವು ಅಂತೇಳಿದೆ. ಈಗಲೊಂದು 1.5 ತಾಸು 2 ತಾಸು ಗಾಡಿ ಹೊಡೆದ. ಅವ್ಗೆ ಆಗಂಗಿಲ್ಲ ಅಂತೇಳಿದೆ. ಆಯಿತು, ಎಲ್ಲಿ ಪಾರ್ಕಿಂಗ್ ಮಾಡ್ತೀನಿ ಅಂತೇಳಿ ಸುಮ್ಮನೆ ಕುಂತೆ. ಒಂದು ಸಂಧಿ ನೋಡಿದ, ಅಲ್ಲೂ ಗಾಡಿಗೆ ಅಪ್ಪನ ಸೈಡ್ ಹಾಕ್ಯಾನ. ಅಲ್ಲಿ ನೋಡ್ರಿ, ಪಾರ್ಕಿಂಗ್ ಮಾಡಿದ ಜಾಗನ ಅಲ್ಲೂ ಪಾರ್ಕಿಂಗ್ ಮಾಡ್ಯ. ನೋಡ್ರಿ ಹೆಂಗಿದೆ ಪಾರ್ಕಿಂಗ್ ಮಾಡೋಕ್ಕೆ ಜಾಗ. ಪಾರ್ಕಿಂಗ್ ಮಾಡಿದ ಗಾಡಿ ಸುಸ್ತಾಗಿದ್ದಕ್ಕೆ ಮಕ್ಕ ತಗೊಂಡ. ಜೂನು ನೀರು ಮಕ್ಕ ತಗೊಂಡ. ನನಗೆ ತಾನು ಎಲ್ಲಿ ಇಟ್ಕೊಂಡಿದ್ದಲ್ಲಿ ಬಾಟ್ಲಿ ಸುಡತ್ತಾವ ನೀರು ಅಂತೇಳಿ. ನಾನು ಅದಕ್ಕೇನಿದೆ ಕೈಯಾಗ ಹಿಡ್ಕೊಂಡೇನೆ ಅಂತಂದೆ. ಆತ ಮಕ್ಕ ತಗೊಂಡ. ಇವನು ನೋಡ್ರಿ ನಮ್ಮ ರಾಜ ಕರ್ಕೊಂಡು ಬಂದ. ಅವನಿಂದ ಹೊಂಟೆ ಕೈಯಾಗ ಬಾಟ್ಲಿ ಹಿಡ್ಕೊಂಡೆ. ಅಲ್ಲಿ ಹೋಗಿ ನೋಡ್ತೀವಿ, ಯಪ್ಪ ಪಾಳೆ, ಫುಲ್ ಪಾಳೆ. ಇಲ್ಲಾಂದ್ರೆ ಈ ಪಾಳೆ ಹಚ್ಚಿದ್ರೆ 2 ತಾಸು 3 ತಾಸಿಗೆ ಪಾಳೆ ಬರ್ತೈತಿ. ಅಷ್ಟು ಗದ್ಲೈತದ. ಅದು ವರ್ಷಕ್ಕೊಮ್ಮೆ ಕಾಮಣ್ಣ ಮೊದಲು ನವಲ್ಗುಂದ ಕಾಮಣ್ಣ ಫುಲ್ಲು ಫೇಮಸ್ ಆಗಲಿ ನಡಿ ಅಂತೇಳಿ ಪಾಳೆ ಚಾಕೊಂಡ್ರು. ಅಲ್ಲಿ ಪಾಳೆ ಚಾಕೋಕೀವಿ, ಜಗ್ಗೆಷ್ಟು ಗದ್ಲ. ಆ ಗದ್ಲಾಗ ಪಾಳೆ ಹಚ್ಕೊಂಡು ಹೊಂಟ್ವಿ. ನಾನು ಚಂದದನೋ ಏನೋ ಅಲ್ಲೊಂದು ಹುಡುಗಿ ನನ್ನ ನೋಡತ್ತಿದ್ವಿ. ಸುಮ್ಮನೆ ಇಗ್ನೋರ್ ಮಾಡಿ ಮುಂದೆ ಹೋಗಿ ಅಲ್ಲಿ ಕೌಂಟ್ರ್ ಇತ್ತು. ಆ ಕೌಂಟ್ರ್ನಾಗ ಪದ ಏನೇನೋ ಕೊಡ್ತಾರೋ ಅಂತ ತೊಗೊಂಡೆ. ಅಂದರೆ ನಾವು ಬೇಡ್ಕೊಂಡಿದ್ದಾದರೆ ಮುಂದಿನ ವರ್ಷ ವಾಪಸ್ಸನ್ನು ಕೊಡಬೇಕು. ಇರಲಿ ಅಂತ ತೊಗೊಂಡೆ. ಒಂದು ಬೇಡ್ಕೊಂಡು ಹೊಂಟೆ. ಮತ್ತು ಊರೊಳಗೆ ಹೋಗಿ ಮತ್ತೆ ಪಾಳೆ. ಅಲ್ಲಂಕಿ ಫುಲ್ ಬ್ಯಾನರ್ ಅವ ಇದ್ವು. ಸುಮ್ಮನೆ ನಮ್ಮ ಪಾಡಿ ನಾವು ಪಾಳೆ ಹಚ್ಕೊಂಡು ಹೊಂಟ್ವಿ. ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು. 2:30 3 ಗಂಟೆ ಆಗೈತಿ. ಇಂಥ ನೋಡಿ ಗುಡಿ, ರಾಮಲಿಂಗನ ಗುಡಿ ಅಂತೂ. ಪಾಳೆ ಬಂತು, ಮಾಡಕ್ಕೆ ಹೋದ್ವಿ. ಫುಲ್ ಗದ್ಲಿತ್ತು. ಕರೆಕ್ಟಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮಾಡಿಕಾಲ ಹೊರಗೆ ಬಂದು ಚೆಂದಿಗೆ ಕಾಣಂತೆ ವಿಡಿಯೋ ಮಾಡ್ಕೊಂಡೆ. ಇವ ನೋಡ್ರಿ ನವಲ್ಗುಂದ ಕಾಮಣ್ಣ. ವರ್ಷಕ್ಕೊಮ್ಮೆ ನಮಸ್ಕಾರ ಮಾಡಿ ಅಷ್ಟು ಟೈಮ್ 2:30 3 ಗಂಟೆ ಆಗಿತ್ತು. ಹೊಟ್ಟೆ ಫುಲ್ ಹಸ್ತಿತ್ತು. ಅದಕ್ಕೆ ಏನು ಮಾಡಿದ್ವಿ, ನಮ್ಮ ನಡಿಗೆ ಊಟದ ಕಡೆಗೆ ಅಲ್ಲೆಲ್ಲ ಕೇಳ್ಕೊಂಡು ಊಟದ ಕಡೆ ಹೊಂಟ್ವಿ. ಯಾಕಂದ್ರೆ ಅಲ್ಲಿ ಅವತ್ತು ದಿನ ಪ್ರಸಾದ ಇರ್ತೈತಂತ. ಹೊಟ್ಟೆ ಕೆಸ್ತಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ರೆ ಆತಂತೇಳಿ ಅಲ್ಲಿ ಶಾಲೆಗೆ ಊಟ ಹಾಕ್ಸಿದ್ರು. ಪ್ಲೇಟ್ ತೊಗೊಂಡೆ.
ಪ್ರಸಾದಕ್ಕೆ ಕ್ಯೂ ಇರ್ತೈತೆ ಅಂತೇಳಿ ಹೋದ್ವಿ. ಅಷ್ಟೊಂದೇನು ಕ್ಯೂ ಇರಲಿಲ್ಲ. ಹೋಗಿ ಪ್ರಸಾದ ಕಡೆ ಪಾಳೆ ಹಚ್ಚಿದ್ವಿ. ಹುಡುಗರ ಕಡೆ ಹೆಣ್ಮಕ್ಳ ಕಡೆ ಮಾಡಿದ್ವಿ ಮಾಡಿಲ್ಲ. ಅದ್ರಾಗ ಒಂದಿಲ್ಲಿ ಇಬ್ಬರು ಹುಡುಗ್ಯಾರ ಜಿಗಜಿಗದ ಅಡ್ಡ ಬರತ್ರ. ಸಣ್ಣ ಹುಡುಗಿಯರು ಇರ್ಬಿಟ್ಟು ಅಂತೇಳಿ ನಾವು ಅವ್ರನ್ನ ಬಿಟ್ಟು ನಮ್ಮ ಪಡಿ ನಾವು ಪಾಳೆ ಹಚ್ಕೊಂಡು ಹೊರಟ್ವಿ. ಅಲ್ಲೆಲ್ಲ ದೊಡ್ಡ ದೊಡ್ಡ ಬಾಂಡೆ ಅಡ್ಗೆ ಮಾಡೋಕೆ 8-10 ಸಾರಿಗೆ 8-10 ಅನ್ನಕ್ಕೆ ಪಲ್ಯಕ್ಕೆ ನಮ್ಮ ಸರ್ದಿ ಬಂತು. ಬದ್ನಿಕಾಯಿ ಪಲ್ಯ ಮತ್ತು ಶಿರಾ. ನಾ ಸ್ವೀಟ್ ಕಡಿಮೆ ತಿನ್ನೋದಕ್ಕೆ ಶಿರಾ ಸ್ವಲ್ಪ ಹಾಕ್ಸ್ಕೊಂಡೆ. ಸ್ವಲ್ಪ ಹಾಕನ್ನಿ ಆಂಟಿನೂ ಸ್ವಲ್ಪ ಹಾಕಿದ್ರು ಶಿರಾ. ಅದನ್ನು ಉಂಡೆ ಅನ್ನ ನೆನೆಸ್ಕೊಂಡೆ. ಟೇಸ್ಟಾಗಿ ಮಸ್ತಿತ್ತು. ಹೊಟ್ಟೆ ತುಂಬ ಉಂಡೆ. ಮತ್ತು ನಮ್ಮ ಮನೆ ಕಡೆಗೆ ಅಂತೇಳಿ ನಡ್ಕೊತ ಹೊಂಟ್ರಿ. ಊಟ ಎಲ್ಲ ಮುಗಿದು ಅಲ್ಲಿಂದ ಹೊರಗೆ ಬರ್ಬೇಕಂದ್ರೆ 4 ಗಂಟೆ ಆಗಿತ್ತು. ಮತ್ತು ಚಹಾ ಕುಡಿದೆ. ಯಾಕಂದ್ರೆ ಥಂಡಿತ್ತಲ್ಲ, ಊಟ ಮಾಡಿದ್ವಿ, ಥಂಡಿ ಆಗ್ತೈತಿ, ಇರೋಂಗಿಲ್ಲ ಅಂತೀವಿ. ನಮ್ಮ ಚಹಾ ಕುಡಿದೆ ಲಡ್ಕಿ ಹಾಕ್ಕೊಂಡ್ವಿ. ಯಾಕಂದರೆ ಲಡ್ಕಿ ಹಾಕ್ಕೊಂಡ್ರೆ ಹೀಟ್ ಆಕೈತೆ ಬಾಡಿ. ಚಹಾ ಕುಡಿದು ಲಡ್ಕಿ ಹಾಕ್ಕೊಂಡೆ. ಒಂದು ಇರೋಂಗಿರಲಿ ಅಂತ ಒಂದು ನೀರಿನ ಬಾಟ್ಲಿ ತೊಗೊಂಡೆ. ಯಾಕಂದರೆ ಎಲ್ಲ ಬೇಕಾದ್ರೆ ಯೂಸ್ ಆಕೈತೆ ಅಂತ ನೀರಿನ ಬಾಟ್ಲಿ ತೊಗೊಂಡೆ ಗಾಡಿ ಕಡೆ ಹೋಗಿ ಗಾಡಿ ಹತ್ತಿದ್ವಿ. ಹೋಗ್ಬೇಕಾದ್ರೆ ಗದ್ದಲ, ಫುಲ್ ಗದ್ದಲ. ವಾಪಸ್ ಮನೆಗೆ ಹೋಗ್ಬೇಕಾರಂಕಿ ಎಲ್ಲರೂ ಒಂದು ಗಾಡಿ ಇದ್ದು. ರಾತ್ರಿ ಎಷ್ಟು 12 ಗಂಟೆಗೆ ಮನೆ ಬಿಟ್ಟೇವಿ. ವಾಪಸ್ ಬೆಳಗ್ಗೆ 5:30-6 ಗಂಟೆಗೆ ವಾಪಸ್ ಮನೆಗೆ ಹೋದ್ವಿ. ಇಷ್ಟು ನಮ್ಮ ಈ ಮನೆ ಟ್ರಿಪ್. ನಿಮಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಯಾರು ನಿಮ್ಗೆ ಹೇಳ್ಯಾರ ನಾವು ಒಂದು ಕಾಮೆಂಟ್ ಮಾಡೋಕೆ ಹೋಗ್ತೀನಿ ಅಂತ ಹೇಳಾರಿದ್ರೆ ಈ ವಿಡಿಯೋ ಅವ್ರಿಗೆ ಹೆಲ್ಪ್ ಆಗೈತಿ. ಹಂಗೆ ಮುಂದಿನ ವಿಡಿಯೋವರೆಗೂ ಕಾಯಿರಿ.